ವೀಕ್ಷಕರಿಗೆ ನಮಸ್ಕಾರ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವು ಈ ಹಬ್ಬಗಳನ್ನು ವೈಜ್ಞಾನಿಕವಾಗಿ ಆಚರಣೆಯನ್ನು ಮಾಡುತ್ತೇವೆ. ಇಲ್ಲಿ ಯಾಕೆ ವೈಜ್ಞಾನಿಕವಾಗಿ ಅಂತಂದರೆ, ಸೂರ್ಯ ಭಗವಾನ ಮಕರ ರಾಶಿಗೆ ಪ್ರವೇಶ ಮಾಡುವ ದಿನ ಸಹನು ಈ ಒಂದು ಮಕರ ಸಂಕ್ರಾಂತಿಯ ದಿನ. ಹಾಗೆ ಅಯ್ಯಪ್ಪ ಭಕ್ತರು ಮಕರ ಜ್ಯೋತಿಯನ್ನು ನೋಡಲಿಕ್ಕೆ ಅವತ್ತಿನ ದಿನ ಒಂದು ಕಾದಿರ್ತಕ್ಕಂಥ ದಿನ ಸಹನು ಮಕರ ಸಂಕ್ರಾಂತಿಯ ದಿನ. ಈ ಹಬ್ಬವನ್ನು ನಾವು ಒಂದೊಂದು ಪ್ರಾಂತದಲ್ಲಿ ಒಂದೊಂದು ರೀತಿ ಆಚರಣೆ ಮಾಡ್ತೀವಿ ವೀಕ್ಷಕರೇ. ಹೀಗೆ ಇಲ್ಲಿ ಹಬ್ಬವನ್ನು ಹಿಂದಿನ ದಿನವೇ ನಾವು ಆಂಧ್ರಲ್ಲೆಲ್ಲ ಭೋಗಿ ಅಂತ ಮಾಡ್ತಾರೆ. ಅವರು ಆ ಹಬ್ಬಕ್ಕೋಸ್ಕರನೇ ವಿಶೇಷವಾಗಿ ತಿಂಡಿಗಳನ್ನು ರೆಡಿ ಮಾಡ್ತಾರೆ ವೀಕ್ಷಕರಲ್ಲೆಲ್ಲ. ಈ ಹಿಂದಿನ ದಿನವೇ ನಾವು ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಮರುದಿನ ಹಬ್ಬದ ದಿನ ವಿಶೇಷ ತಿಂಡಿಗಳನ್ನು ನಮ್ಮ ಕಡೆ ಇಲ್ಲಿ ಅವರೆಕಾಳು, ಕಡಲೆ ಬೀಜ ಇವನ್ನೆಲ್ಲ ಬೇಯಿಸಿಬಿಟ್ಟು ಆನಂತರ ಗೆಣಸು ಇವನ್ನ ಬೇಯಿಸಿ ತಿಂತಾರೆ. ಇವೆಲ್ಲ ನಮ್ಮ ದೇಹಕ್ಕೆ, ಈ ಒಂದು ವಾತಾವರಣಕ್ಕೆ, ಈ ಚಳಿ ಇದಕ್ಕೆ. ಹಾಗೆ ನಾವು ಎಳ್ಳು, ಬೆಲ್ಲ, ಆನಂತರ ಕಡಲೆ, ಕೊಬ್ಬರಿ ಇದೆಲ್ಲ ಎಣ್ಣೆಯನ್ನು ಬಿಡುಗಡೆ ಮಾಡುತ್ತೆ ಅವನು ತಿನ್ನೋದ್ರಿಂದ. ಅದರಿಂದ ನಮ್ಮ ದೇಹ ಒಡೆಯೋಲ್ಲ, ಸ್ಮೂತಾಗಿರುತ್ತೆ ಸ್ಕಿನ್ನು ಅಂತ ಈ ಒಂದು ಪದಾರ್ಥವನ್ನು ಚಳಿಗಾಲದಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ ದೊಡ್ಡವರು. ಇದು ಮೊದಲಿಂದನೂ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ. ಇದರಿಂದ ಏನಾಗುತ್ತಪ್ಪ ಅಂತಂದರೆ, ಹೊಸ ಧಾನ್ಯಗಳನ್ನ ಈಗ ರಾಶಿ ಮಾಡ್ತಾರೆ ರೈತರು. ಅದನ್ನು ಮಾಡೋದ್ರಿಂದ ಇಲ್ಲಿ ಒಂದು ರೈತರಿಗೂ ಖುಷಿ, ಹಾಗೆ ಆ ಹೊಲದಲ್ಲಿ ದುಡಿದಿರ್ತಕ್ಕಂಥ ಎತ್ತುಗಳನ್ನು ಈ ಹಬ್ಬ ಬೆಳಗ್ಗೆಯಿಂದ ಎಲ್ಲ ಹಬ್ಬ ಆಚರಣೆ ಮಾಡಿ ಅವಕ್ಕೆ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ವೀಕ್ಷಕರೇ. ಅಲಂಕಾರ ಮಾಡಿಬಿಟ್ಟು ಕಿಚ್ಚನ್ನು ಹಾಯಿಸ್ತಾರೆ. ಆ ಕಿಚ್ಚು ಹಾಯಿಸಿದಾಗ ಏನಾಗುತ್ತೆ ಅಂದರೆ, ಆ ಹಸುಗಳಿಗೆ ಆಗಲಿ ಇವು ಅದರಲ್ಲಿರ್ತಕ್ಕಂಥ ಕ್ರಿಮಿಕೀಟಗಳೆಲ್ಲ ಸುಟ್ಟು ಹೋಗಿ ಅವು ಆರೋಗ್ಯವಾಗಿರ್ತವೆ. ಹಾಗೆ ಅವುಗಳ ಆಯಾಸ ಸಹ ಕಡಿಮೆ ಆಗುತ್ತೆ ಅನ್ನೋ ಒಂದು ಪದ್ಧತಿ. ಹಾಗೆ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಕುಂಬಳಕಾಯಿಯನ್ನು ದಾನ ಮಾಡ್ತಾರೆ. ಈ ಕುಂಬಳಕಾಯಿ ದಾನ ಮಾಡೋದರಿಂದ ಭೂದಾನ ಮಾಡಿದಷ್ಟೇ ಫಲ ಸಿಗುತ್ತೆ ಅಂತ ಸಹ ಹೇಳ್ತಾರೆ. ಇದು ನಮ್ಮ ದೇಹ ಪಂಚಭೂತಗಳಿಂದ ಆದ ಕಾರಣ ಈ ದೇಹವನ್ನು ಬ್ರಹ್ಮಾಂಡದ ಬದಲಾವಣೆ ಮೀರಿ ಏನೂ ನಡೆಯೋದಿಲ್ಲ ವೀಕ್ಷಕರೇ. ಹಾಗೆ ಈ ಒಂದು ವಿಶೇಷ ದಿನಕ್ಕಾಗಿ ಕಾದಿರ್ತಕ್ಕಂಥ ಭೀಷ್ಮ ಪಿತಾಮಹರು ಶರಶಯ್ಯದ ಮೇಲೆ, ಅರ್ಜುನನ ಬಾಣದಿಂದ ಶರಶಯ್ಯದ ಮೇಲೆ ಮಲಗಿದ್ದ ಪಿತಾಮಹ ಭೀಷ್ಮ ಅವರು ಸಹ ದೇಹತ್ಯಾಗ ಮಾಡಲು ಈ ಉತ್ತರಾಯಣ ಪುಣ್ಯಕಾಲವನ್ನೇ ಕಾದಿರ್ತಾರೆ. ಅದೇ ಮಕರ ಸಂಕ್ರಾಂತಿ. ಹಾಗೆ ಇವನ್ನು ಕಪಿಲ ಮಹರ್ಷಿಗಳ ಆಶ್ರಯ ಪಡೆದಿರ್ತಕ್ಕಂಥ ಗಂಗಾ ಮಾತೆ ಆ ಮಕರ ಸಂಕ್ರಾಂತಿಯ ದಿನ. ಯಾಕೆ ಅಂತಂದರೆ, ಭಗೀರಥನು ತನ್ನ ಪಿತೃಗಳ ದೋಷವನ್ನು ನಿವಾರಿಸಲು ಗಂಗೆಯನ್ನು ಭೂಲೋಕಕ್ಕೆ ತರ್ತಾನೆ. ಆಗ ಆ ಗಂಗೆ ಬಂದುಬಿಟ್ಟು ಕಪಿಲ ಮಹರ್ಷಿಗಳ ಆಶ್ರಮದಲ್ಲಿ ಆಶ್ರಯ ಪಡಿತಾಳೆ. ಆ ದಿನ ಸಹ ನಾವು ಮಕರ ಸಂಕ್ರಾಂತಿಯ ದಿನವೇ ಆಗಿರುತ್ತೆ ವೀಕ್ಷಕರೇ. ಹಾಗೆ ಈಶ್ವರನು ಮಹಾವಿಷ್ಣುವಿಗೆ ಆತ್ಮಜ್ಞಾನವನ್ನು ಬೋಧಿಸಿದ ದಿನ. ಇದನ್ನು ಜ್ಞಾನಕಾರಕ ದಿನ ಎಂದು ಸಹ ಕರೀತಾರೆ. ಇದು ದೇವತೆಗಳಿಗೆ ಅತ್ಯಂತ ಪವಿತ್ರವಾದ ದಿನ ಸಹ ಹೌದು ಮಕರ ಸಂಕ್ರಾಂತಿ. ಹಾಗೆ ವಿಶ್ವಕ್ಕೆ ಬೆಳಕನ್ನು ನೀಡುವ ಸೂರ್ಯ ಭಗವಾನ್. ನಾವು ಯಾವುದೇ ರೀತಿ ದೇವರುಗಳನ್ನು ನೋಡಿಲ್ಲ ಇದುವರೆಗೂ. ಎಲ್ಲ ಹೇಗೆ ನಮ್ಮ ಪೂರ್ವಜರು ಆಕಾರ ಒಂದು ಆಚರಣೆ ಮಾಡ್ಕೊಂಬಂದಿರ್ತಾರೆ, ಅದೇ ಆ ದೇವರು. ಲಕ್ಷ್ಮಿ ಅಂದರೆ ಹೀಗೆ ಇರ್ತಾಳೆ, ಈಶ್ವರ ಅಂದರೆ ಹೀಗೆ ಇರ್ತಾಳೆ, ವಿಷ್ಣು ಅಂದರೆ ಹೀಗೆ, ಬ್ರಹ್ಮ ಅಂದರೆ ಅದನ್ನು ಕಲ್ಪಿಸಿಕೊಂಡೇ ನಾವು ಪೂಜೆ ಮಾಡ್ತೀವಿ. ಆದರೆ ದಿನನಿತ್ಯ ನಾವು ನಮಗೆ ಬುದ್ಧಿ ಬಂದಾಗಿಂದನೂ ನೋಡ್ತಕ್ಕಂಥದ್ದು ಸೂರ್ಯಚಂದ್ರರನ್ನು ಮಾತ್ರ ವೀಕ್ಷಕರೇ. ಹಾಗಾಗಿ ಇವತ್ತಿನ ದಿನ ನಾವು ಈ ಒಂದು ಸೂರ್ಯ ಭಗವಾನನಿಗೆ ವಿಶೇಷವಾಗಿ ರವೆ, ಗೋಧಿಯಿಂದ ಏನು ರವೆ ಸಿಗುತ್ತೆ ಅದರಿಂದ ಪಾಯಸ ಮಾಡಿಬಿಟ್ಟು ನಾವು ಪೂಜೆ ಆರತಿ ಮಾಡಿ ನೈವೇದ್ಯ ಮಾಡಿ ಅವತ್ತು ಆ ಸೂರ್ಯ ಭಗವಾನನಿಗೆ ನೀವಂತೂ ಸೂರ್ಯಚಂದ್ರರಿಂದನೇ ತಾನೇ ಈ ಹಗಲು ರಾತ್ರಿಗಳು ಎಲ್ಲ ನಡೆಯೋದು. ಅವರಿಗೆ ಒಂದು ದೊಡ್ಡ ನಮಸ್ಕಾರವನ್ನು ಮಾಡೋಣ ವೀಕ್ಷಕರೇ. ಹೀಗೆ ಎಲ್ಲರೂ ಎಳ್ಳು, ಬೆಲ್ಲ, ಕಬ್ಬು ಇದೆಲ್ಲವನ್ನು ಕೊಟ್ಟು ಎಲ್ರಿಗೂ ಚೆನ್ನಾಗಿ ಈ ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಹೇಳ್ತೀನಿ ವೀಕ್ಷಕರೇ. ಎಲ್ರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ಕಾರ.